ಈಗ ನಮ್ಮ ಡಿಂಗ್ ಚಾಕ್ ಪೂಜಾ ಅಕ್ಕಂದು ಸಾಂಗ್ ಸ್ವಲ್ಪ ಕೇಳೋಣ. ಇವತ್ತು ನಾವು OnePlus ಬುಲೆಟ್ಸ್ ವೈರ್ಲೆಸ್ ಝೀನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀವಿ ಮತ್ತು ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೈನ್ ಹೈಲೈಟ್ಸ್ನ ಬಾಕ್ಸ್ ಮೇಲೆ ಪ್ರಿಂಟ್ ಆಗಿರೋವಂಥದ್ದು ವ್ಯಾಪ್ ಚಾರ್ಜಿಂಗ್, ಲಾಂಗ್ ಬ್ಯಾಟ್ರಿ ಲೈಫು, ಮ್ಯಾಗ್ನೆಟಿಕ್ ಕಂಟ್ರೋಲ್, ವಾಟರ್ ಪ್ರೂಫ್, ಕ್ವಿಕ್ ಸ್ವಿಚ್, ಲೋ ಲೇಟೆನ್ಸಿ ಮೋಡ್, ಇಷ್ಟನ್ನ ಬಾಕ್ಸ್ ಮೇಲೆ ಪ್ರಿಂಟ್ ಆಗಿರುವಂಥದ್ದು. ಫೈನಲಿ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋದಕ್ಕೆ ಹೋದರೆ ಒಂದು ರೆಡ್ ಕೇಬಲ್ ಕ್ಲಬ್ ಇದೆ ಮತ್ತು ಕ್ವಿಕ್ ಸ್ಟಾರ್ಟ್ ಕಾರ್ಡು, ಯೂಸರ್ ಮ್ಯಾನ್ಯುವಲ್ ಎಲ್ಲ ಇರೋವಂಥದ್ದು ಓದ್ಕೋಬೋದು. ಬಾಕ್ಸಲ್ಲಿ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಇದಾಗಿರೋವಂಥದ್ದು. ಮತ್ತು ಬಾಕ್ಸಲ್ಲಿ ಅಡ್ಜಸ್ಟಬಲ್ ಬಡ್ಸ್ ಇರೋವಂಥದ್ದು. ನಮ್ಮ ಮೇಯ್ನ್ ಪ್ರಾಡಕ್ಟ್ನ ಹೊರಗೆ ತೆಗೆದ್ರೆ ಸೊ ತುಂಬ ಪ್ರೀಮಿಯಮ್ ಅನ್ನಿಸ್ತಾ ಇರೋದು. ಪ್ಯಾಕಿಂಗ್ ಅಂತೂ ತುಂಬ ಸಕ್ಕತ್ತಾಗಿದೆ, ಸೂಪರಾಗಿದೆ ಪ್ಯಾಕಿಂಗ್ ಮಾತ್ರ. ಪ್ಯಾಕಿಂಗಿಗೆ ದುಡ್ಡು ಕೊಡಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಫೈನಲಿ ಬಾಕ್ಸಲ್ಲಿ ಇಷ್ಟೆಲ್ಲ ಆಕ್ಸೆಸರೀಸ್ ಇನ್ಕ್ಲೂಡ್ ಆಗಿರುವಂಥದ್ದು. ಒಂದು ನೆಕ್ ಬ್ಯಾಂಡು ಮತ್ತು ಅಡ್ಜಸ್ಟಬಲ್ ಬಡ್ಸ್, ಯೂಸರ್ ಮ್ಯಾನ್ಯುವಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಆಗಿರುವಂಥದ್ದು, ಮತ್ತು ಒಂದು USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನ ಬಾಕ್ಸಲ್ಲೇ ಕೊಡ್ತಾ ಇರುವಂಥದ್ದು. ಇದನ್ನು ಫೋನ್ ಜೊತೆ ಕನೆಕ್ಟ್ ಮಾಡೋದು ಸಖತ್ತು ಸಿಂಪಲ್ಲು. ಮ್ಯಾಗ್ನೆಟ್ ಅಟ್ಯಾಚ್ ಆಗಿರೋದನ್ನ ಜಸ್ಟ್ ಸಪ್ರೇಟ್ ಮಾಡಿಬಿಟ್ಟು ನಿಮ್ಮ ಫೋನಲ್ಲಿ ಬ್ಲೂಟೂತಲ್ಲಿ ಹೋಗಿ ಸರ್ಚ್ ಮಾಡಿ ಒಂದ್ಸರಿ. ಬ್ಲೂಟೂತ್ ಸರ್ಚ್ ಮಾಡಿದ್ರೆ OP ಹೆಡ್ಸೆಟ್ ಅಂತ ಇದೆ. ಜಸ್ಟ್ ಅಷ್ಟೇ ಕನೆಕ್ಟ್ ಆಗೋಯ್ತು. ಈಗ ಒಂದು ಸರಿ ಈ ಥರ ಕನೆಕ್ಟ್ ಮಾಡಿದ್ದೀರಾ ಅಂದರೆ ಇನ್ನು ದಿನಪೂರ್ತಿ ಎಷ್ಟು ಸರಿ ಆದರೂ ಬ್ಲೂಟೂತ್ ಆನ್ ಮಾಡಿ ಬ್ಲೂಟೂತ್ ಆಫ್ ಮಾಡಿ. ಆದರೆ ಬ್ಲೂಟೂತ್ ಆನ್ ಮಾಡಿದ್ದಾಗ ಈ ಥರ ಒಂದು ಸರಿ ನೀವು ತೆಗೆದ್ರಿ ಅಂದರೆ ಅದು ಆಟೋಮೆಟಿಕ್ ಅದೇ ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಕನೆಕ್ಟ್ ಆಗ್ತಾಯಿದೆ, ಅದು ಕನೆಕ್ಟ್ ಆಯಿತು. ಸೊ ಸಖತ್ತು ಕ್ವಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ನಿಯರ್ಲಿ 3 ಸೆಕೆಂಡ್ ತೊಗೊಳುತ್ತೆ ಅಷ್ಟೇ ಕನೆಕ್ಟ್ ಆಗೋದಕ್ಕೆ. ಕನೆಕ್ಟ್ ಆಯಿತು. ಮ್ಯಾಗ್ನೆಟ್ನ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ, ಮತ್ತು ಮ್ಯಾಗ್ನೆಟ್ನ ಕ್ಲೋಸ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಗುತ್ತೆ ಫೋನಿಂದ ಆಟೋಮೆಟಿಕ್ಕಾಗಿ. ನನಗಂತೂ ಬೆವರು ಬರಲಿಲ್ಲ. ಆದರೆ ಇದು ಸ್ವೆಟ್ ಪ್ರೂಫ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ಆಗಿರೋವಂಥದ್ದು. ರೆಸಿಸ್ಟೆನ್ಸ್ಗೆ ಕನ್ನಡದಲ್ಲಿ ಪ್ರತಿರೋಧ ಅಂತ ಹೇಳ್ತಾರೆ. ವಾಟರ್ ಪ್ರೂಫ್ ಮತ್ತು ವಾಟರ್ ರೆಸಿಸ್ಟೆನ್ಸ್ಗೆ ತುಂಬ ಡಿಫ್ರೆನ್ಸ್ ಇದೆ. ವಾಟರ್ ಪ್ರೂಫ್ ಅಂದರೆ ನೀರಲ್ಲಿ ಎಷ್ಟೊತ್ತಿದ್ರೂ ಏನೂ ಆಗದೇ ಇರೋವಂಥದ್ದು ವಾಟರ್ ಪ್ರೂಫ್. ಆದರೆ ವಾಟರ್ ರೆಸಿಸ್ಟೆನ್ಸ್ ಅಂದರೆ ಇಷ್ಟು ನಿಮಿಷ ಅಥವಾ ಇಷ್ಟು ಅವರು ಅಥವಾ ಇಷ್ಟು ನೀರಲ್ಲಿ ಇಷ್ಟು ಡೀಪ್ ಅಂದರೆ ಇಷ್ಟು ಅಡಿ ಆಳೋದವರೆಗೂ ನೀರಲ್ಲಿ ಇದ್ದರೆ ಏನೂ ಆಗೋದಿಲ್ಲ ಪ್ರಾಡಕ್ಟು, ಅದಾದಮೇಲೆ ಡ್ಯಾಮೇಜ್ ಆಗುತ್ತೆ ಅಂತ ವಾಟರ್ ರೆಸಿಸ್ಟೆನ್ಸು. ಇವೆರಡು ವಾಟರ್ ಪ್ರೂಫ್ ಮತ್ತು ವಾಟರ್ ರೆಸಿಸ್ಟೆನ್ಸ್ಗಿರೋ ಸ್ಮಾಲ್ ಡಿಫ್ರೆನ್ಸ್. ಮತ್ತು ಇದು ವರ್ಕೌಟ್ ಮಾಡ್ಬೇಕಾದ್ರೆ ನೀಟಾಗಿ ಕುತ್ಕೊಂಡಿರುತ್ತೆ. ಕಿವಿಗೆ ನಾವು ಲೂಸಾಗಿ ಹಾಕಿದ್ದೀವಿ ಅಂದರೆ ವರ್ಕೌಟ್ ಮಾಡ್ಬೇಕಾದ್ರೆ ಅವಾಗವಾಗ ಈ ಥರ ಬಿದ್ದೋಗ್ತಾ ಇರುತ್ತೆ. ಸೊ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಕಿವಿಗೆ ಫಿಟ್ಟಾಗಿ ಹಾಕೊಂಡು ವರ್ಕೌಟ್ ಮಾಡಿ. ಆಲ್ಮೋಸ್ಟ್ ಏನು ಕಿವಿಯಿಂದ ಉದ್ರೋಗೋದಿಲ್ಲ. ಮತ್ತು ಇದು ತುಂಬ ಲೈಟ್ ವೈಟ್ ಆಗಿರೋವಂಥದ್ದು. ನಮ್ಮ ಕತ್ತಲ್ಲಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಒಂದೊಂದ್ಸರಿ ಅಂತೂ. ಎಲ್ಲೋಯ್ತು ಎಲ್ಲಿ ಬಿಟ್ಬಿಟ್ಟೆ ಅಂತ ಹುಡ್ಕಾಡೋ ಅಷ್ಟರಲ್ಲಿ ನೋಡಿದ್ರೆ ಇಲ್ಲೇ ಕತ್ತಲ್ಲೇ ಇರುತ್ತೆ. ಸೊ ಈ ಥರ ಆಗಿರುವಂಥದ್ದು ನನಗೆ ಪರ್ಸ್ನಲಿ. ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಬಿಲ್ಟ್ ಮಾಡೋದಕ್ಕೆ ಮಾತ್ರ ಬಿಲ್ಟ್ ಕ್ವಾಲಿಟಿ ಮಾತ್ರ ಅಲ್ಟಿ ಆಗಿದೆ. ರಬ್ಬರಿ ಫಿನಿಶ್ ಕೊಟ್ಟಿರೋದ್ರಿಂದ ಆರಾಮಾಗಿ ನಾವು ಇದನ್ನು ಮಡಚಿ ಹೆಂಗೆ ಬೇಕಾದ್ರೂ ತಿರುಗಿಸಿ ಮಡಚಿ ಹಿಡ್ಚಿ ಎಲ್ಲ ಇಟ್ಕೊಬೋದು. ಬೇಕಾದ್ರೆ ಇಟ್ಕೊಂಡು ನಮ್ಮ ಪಾಕೆಟಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಇದರಲ್ಲೇ ಮೈಕ್ ಕೂಡ ಇರೋವಂಥದ್ದು. ಮತ್ತು ಇದರಲ್ಲಿರೋ ಬಟನ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಂಗು ಪಾಸ್ ಆಗುತ್ತೆ, ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಂಗು ಪ್ಲೇ ಆಗುತ್ತೆ, ಮತ್ತು ಡಬಲ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸಾಂಗು ಪ್ಲೇ ಆಗುತ್ತೆ. ಕಾಲ್ ರಿಸೀವ್ ಮಾಡಬೇಕು ಅಂದರೆ ಒಂದು ಸರಿ ಕ್ಲಿಕ್ ಮಾಡಿದ್ರೆ ಕಾಲ್ ರಿಸೀವ್ ಆಗುತ್ತೆ, ಇನ್ನೊಂದು ಸರಿ ಕ್ಲಿಕ್ ಮಾಡಿದ್ರೆ ಕಾಲ್ ಕಟ್ ಆಗುತ್ತೆ. ಇದೊಂದು ಮಲ್ಟಿ ಫಂಕ್ಷನ್ ಬಟನ್ ಥರ ವರ್ಕ್ ಆಗುತ್ತೆ. ವಾಲ್ಯೂಮ್ ಅಪ್ಪು ಮತ್ತು ಡೌನ್ ಮಾಡೋದಕ್ಕೆ ಪ್ಲಸ್ ಮತ್ತು ಮೈನಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಅಡಿಷ್ನಲ್ ಬಟನ್ ಕೊಟ್ಟಿದ್ದಾರೆ. ಇದೇನು ಕೆಲಸ ಮಾಡುತ್ತೆ ಅಂದರೆ ಇದು ಕ್ವಿಕ್ ಸ್ವಿಚ್ ಅಂತ. ಮ್ಯಾಗ್ನೆಟ್ನ ಸಪ್ರೇಟ್ ಮಾಡಿದ್ರೆ ರೀಸೆಂಟಾಗಿ ಯಾವ ಡಿವೈಸ್ಗೆ ಕನೆಕ್ಟ್ ಆಗಿತ್ತೋ ಆ ಡಿವೈಸ್ಗೆ ಕನೆಕ್ಟ್ ಆಗಿರುತ್ತೆ. ಈ ಡಿವೈಸ್ಗೆ ಈಗ ಕನೆಕ್ಟ್ ಆಗಿದೆ, ರೀಸೆಂಟಾಗಿ ಇದಕ್ಕೆ ಕನೆಕ್ಟ್ ಆಗಿತ್ತು. ಸೊ ಇವಾಗ ಇದಕ್ಕೆ ಕನೆಕ್ಟ್ ಆಗಿದೆ. ಈ ಕ್ವಿಕ್ ಸ್ವಿಚ್ ಬಟನ್ನ ಯೂಸ್ ಮಾಡೋದ್ರಿಂದ ಡಬಲ್ ಕ್ಲಿಕ್ ಮಾಡಿದೆ, ಈ ಡಿವೈಸ್ಗೆ ಕನೆಕ್ಟ್ ಆಗಿತ್ತು, ಈಗ ಈ ಡಿವೈಸ್ಗೆ ಕನೆಕ್ಟ್ ಆಗ್ತಾಯಿದೆ. ಕನೆಕ್ಟ್ ಆಯಿತು, ಈ ಡಿವೈಸ್ಗೆ ಕನೆಕ್ಟ್ ಆಯಿತು. ಈಗ ಮತ್ತು ಇನ್ನೊಂದು ಸರಿ
ಇನ್ನೊಂದು ಸರಿ ಡಬಲ್ ಕ್ಲಿಕ್ ಮಾಡಿದ್ರೆ ಈಗ ಅಲ್ಲಿ ಡಿಸ್ಕನೆಕ್ಟ್ ಆಗಿ ಇಲ್ಲಿ ಕನೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ ನಿಯರ್ಲಿ 2 ಸೆಕೆಂಡ್ಸಲ್ಲಿ ಈ ಥರ ಆಗುತ್ತೆ. ಇನ್ನೊಂದು ಸರಿ ಬೇಕಾದ್ರೆ ಚೆಕ್ ಮಾಡ್ತೀನಿ. ನಿಯರ್ಲಿ 2 to 3 ಸೆಕೆಂಡ್ಸಲ್ಲಿ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಕನೆಕ್ಟ್ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಸ್ವಿಚ್ ಮಾಡ್ಕೋಬೋದು. ನೀವೇನಾದರೂ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದೀರಾ ಅಂದರೆ ಲ್ಯಾಪ್ಟಾಪಿಂದ ಫೋನಿಗೆ ಕ್ವಿಕ್ಕಾಗಿ ಸ್ವಿಚ್ ಮಾಡ್ಬೋದು, ಮತ್ತು ಫೋನಿಂದ ಲ್ಯಾಪ್ಟಾಪ್ಗೆ ಕ್ವಿಕ್ಕಾಗಿ ಸ್ವಿಚ್ ಮಾಡ್ಬೋದು. ಫಸ್ಟ್ನೇದಾಗಿ ನನ್ನ ಫೇವ್ರೆಟ್ ಸಾಂಗು ಡಾರ್ಕ್ ಸೈಡ್ನ ಪ್ಲೇ ಮಾಡೋಣ. ಹೇಗಿದೆ ಕ್ವಾಲಿಟಿ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಒಂದೊಂದು ವರ್ಡೂ ಕೂಡ ಕೇಳಿಸ್ತಾ ಇದೆ, ಅಷ್ಟು ಕ್ರಿಸ್ಪಿಯಾಗಿದೆ ವಾಯ್ಸ್ ಮಾತ್ರ. ಬೇಸು ಡಿಸೆಂಟಾಗಿದೆ, ಅಷ್ಟೊಂದು ಜಾಸ್ತಿ ಬೇಸಿಲ್ಲ, ಸಗದಾಗಿದೆ ಸಾಂಗ್. ಈಗ ನಮ್ಮ ಡಿಂಗ್ ಚಾಕ್ ಪೂಜಾ ಅಕ್ಕಂದು ಸಾಂಗ್ ಸ್ವಲ್ಪ ಕೇಳೋಣ. ಹೇಗಿರುತ್ತೆ ಕಿವಿಗೆ ಸಾಂಗು ಅದನ್ನು ಸ್ವಲ್ಪ ಟೆಸ್ಟ್ ಮಾಡೋಣ. ಇದನ್ನು ಡೈಲಿ ಯೂಸೇಜ್ಗೆ ಮೂವಿ ನೋಡೋದಕ್ಕಾಗಿರ್ಬೋದು, ಸಾಂಗ್ ಕೇಳೋದಕ್ಕಾಗಿರ್ಬೋದು, ಅಥವಾ ನಾರ್ಮಲಾಗಿ ಕಾಲಲ್ಲಿ ಮಾತಾಡೋದಕ್ಕಾಗಿರ್ಬೋದು, ಇದಕ್ಕೆಲ್ಲ ಚೆನ್ನಾಗಿದೆ. ಲೇಟೆನ್ಸಿ ಸ್ವಲ್ಪ ಕಮ್ಮಿನೇ ಕೊಟ್ಟಿದ್ದಾರೆ, ಆದ್ರೂ ಆಲ್ಮೋಸ್ಟ್ ನಿಯರ್ಲಿ 1 ಸೆಕೆಂಡು ಡಿಲೇ ಇದೆ ಅನ್ನಿಸ್ತು ನನಗೆ ಗೇಮ್ ಆಡ್ಬೇಕಾದ್ರೆ. ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿಂದ ಡೈರೆಕ್ಟು ನೀವು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ಬೇಕು ಅಂದರೆ. ಇದನ್ನು ನಾನು ಪರ್ಚೇಸ್ ಮಾಡಿಲ್ಲ, ಇದು ಬರ್ಡೇ ಗಿಫ್ಟಾಗಿ ನನಗೆ ಸಿಕ್ಕಿದ್ದು. ನಮ್ಮ ಅಕ್ಕ ನನಗೆ ಬರ್ಡೇ ಗಿಫ್ಟಾಗಿ ಕೊಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕೆಳಗೆ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಿ. ಎಲ್ಲಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆಲ್ ಅಲ್ಲಿ ಕೊಡಿ. ಮತ್ತೆ ಸಿಗೋಣ, ಬಾಯ್.